ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ. ಯೂಶ್ವಲಾಗಿ ಪ್ರತಿ ಶನಿವಾರ ನಮ್ಮ ಹಸ್ಬೆಂಡ್ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಸಮ್ಟೈಮ್ಸ್ ನಾವು ಜಾಯ್ನ್ ಆಗ್ತೀವಿ. ಸೊ ಶನಿ ದೇವರು ತುಂಬ ನ್ಯಾಯವಾದ ದೇವರು. ಆ್ಯಕ್ಚುಲಿ ಅವ್ರನ್ನ ನಂಬ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಸುಮಾರು ಜನ ಹೆದರ್ತಾರೆ ಅವ್ರ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಲಿ, ಅವ್ರಿಗೆ ಪೂಜೆ ಮಾಡೋದಾಗಲಿ. ಬಟ್ ಅವ್ರನ್ನ ನೀವು ನಂಬಿ ನೋಡಿ, ನಿಮ್ಗೆ ತುಂಬ ಡಿಫ್ರೆನ್ಸ್ ಗೊತ್ತಾಗತ್ತೆ. ಸೊ ಈ ದೇವ್ರನ್ನ ಪೂಜೆ ಮಾಡೋದ್ರಿಂದ ಏನು ಲಾಭ ಸಿಗುತ್ತೆ ನಮಗೆ ಅಂತಂದರೆ, ಬೇಸಿಕ್ಕಾಗಿ ನಮಗೆ ಶನಿ ದೋಷ ಮತ್ತು ಕಷ್ಟಗಳು ಕಡಿಮೆ ಆಗುತ್ತೆ. ಮತ್ತು ಮನಸ್ಸಿಗೆ ತುಂಬ ಶಾಂತಿ ಮತ್ತು ಧೈರ್ಯ ಸಿಗುತ್ತೆ. ಉದ್ಯೋಗ ವ್ಯಾಪಾರದಲ್ಲಿ ಏನಾದರೂ ಅಡಚಣೆಗಳಿದ್ದರೆ ಅದು ದೂರ ಆಗುತ್ತೆ. ಕುಟುಂಬದಲ್ಲಿ ಒಗ್ಗಟ್ಟು ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ. ನಮಗೆ ಕಷ್ಟ, ದೃಷ್ಟಿ, ಕೆಟ್ಟ ದೃಷ್ಟಿ, ಈ ಥರ ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಸಿಗುತ್ತೆ. ನಮಗೆ ಸಹನೆ, ಪರಿಶ್ರಮ ಮತ್ತು ಆತ್ಮಬಲ ಸಿಗುತ್ತೆ. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಸಿಗುತ್ತೆ. ಸೊ ವಿಶೇಷವಾಗಿ ಶನಿವಾರ ಎಳ್ಳು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ ಶನಿ ದೇವರಿಗೆ. ಸೊ ಅದು ಬಿಟ್ಟು ಬೇರೆ ಏನು ಸ್ಪೆಸಿಫಿಕ್ಕಾಗಿ ಏನು ದೇವರಿಗೆ ಇದು ಮಾಡೋದೇನಿಲ್ಲ. ತುಂಬ ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ ನಿಮಗೆ ತುಂಬ ಡಿಫ್ರೆನ್ಸ್ ಗೊತ್ತಾಗತ್ತೆ. ಸೊ ನಮ್ಮ ಹಸ್ಬೆಂಡ್ ಆಲ್ಮೋಸ್ಟ್ ಒಂದು 2-3 ಮಂತ್ಸಿಂದ ಹೋಗ್ತಿದ್ದಾರೆ ದೇವಸ್ಥಾನಕ್ಕೆ. ಅವ್ರಿಗೆ ತುಂಬ ಚೇಂಜಸ್ ಸಿಗ್ತಿದೆ. ಅಂದರೆ ಸ್ಟಾರ್ಟಿಂಗ್ ಬಿಫೋರ್ ಮ್ಯಾರೇಜ್ ಅವರು ಯೂಶ್ವಲಾಗಿ ಪ್ರತಿ ಶನಿವಾರ ಶನಿಮಹಾತ್ಮ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿದ್ರು. ಬಟ್ ಆಫ್ಟರ್ ಮ್ಯಾರೇಜ್ ಅವರು ಅವಾಯ್ಡ್ ಮಾಡಿದ್ರು, ಅಂದರೆ ಹೋಗೋದಕ್ಕೆ ಕಡಿಮೆ ಮಾಡಿದ್ರು. ಆ್ಯಂಡ್ ನಮಗೂ ಇನ್ಫ್ಯಾಕ್ಟ್ ನಮಗೆ ನಿಯರ್ ಬೈ ಯಾವುದೂ ಟೆಂಪಲ್ ಇದ್ದಿಲ್ಲ, ಸೊ ಹೋಗೋದು ನಿಲ್ಲಿಸಿದ್ರು. ಆನಂತರ ಒಂದು ಸ್ವಲ್ಪ ಕಷ್ಟಗಳು ಹಾಗೆ ಹೀಗೆಲ್ಲ ಬರ್ತಾ ಸ್ಟಾರ್ಟ್ ಆಗ್ತಾ ಹೋಗ್ತಿತ್ತು ನಮಗೆ. ಬಟ್ ಇವ್ರನ್ನ ನಂಬ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ನೀವು ಒಂದು ಸತಿ ಅವ್ರನ್ನ ಮನಸ್ಫೂರ್ತಿಯಾಗಿ ನಂಬಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ. ಈ ಟೆಂಪಲ್ ತುಂಬ ವಿಶೇಷವಾಗಿರುತ್ತೆ. ಬಿಕಾಸ್ ಇಲ್ಲಿ ನಿಮಗೆ 5 ಟೈಪ್ಸ್ ಆಫ್ ಗಾಡ್ ಸಿಗ್ತಾರೆ. ಅಂತಂದರೆ ಶನಿ ಮಹಾತ್ಮ, ಮಹಾಲಕ್ಷ್ಮಿ ಮತ್ತು ವೆಂಕಟೇಶ್ವರ, ಗಣಪತಿ, ಆಂಜನೇಯ ಎಲ್ಲ ದೇವರು ಈ ದೇವಸ್ಥಾನದಲ್ಲಿದ್ದಾರೆ. ತುಂಬ ಚೆನ್ನಾಗಿದೆ. ಇದೊಂದು ತುಂಬ ಹೇಗೆ ಹೇಳೋದು, ಒಳಗೆ ಹೋಗಿದ ತಕ್ಷಣ ನಿಮಗೆ ಆ ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಮಹಾಲಕ್ಷ್ಮಿಗೆ ಆಪೋಸಿಟಲ್ಲೇ ವೆಂಕಟೇಶ್ವರ ದೇವ್ರನ್ನ ಇಟ್ಟಿದ್ದಾರೆ. ಅದು ನೋಡೋಕ್ಕೆ ಒಂಥರ ಖುಷಿಯಾಗತ್ತೆ. ದ ಮೇನ್ ಗಾಡ್ ಅಂದರೆ ಶನಿ ದೇವರಿಲ್ಲಿ. ಸೊ ಶನಿ ದೇವ್ರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ಈ ಮಿಕ್ಕಿದೆಲ್ಲ ದೇವ್ರನ್ನೂ ನೀವು ಪೂಜೆ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ಇವತ್ತು ಬಂದು ಬೆಣ್ಣೆ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ಅನಿಸ್ತಿತ್ತು ನನಗೆ. ಆ್ಯಂಡ್ ಫ್ರೆಶ್ ಮೈಂಡಲ್ಲಿ ನಾನು ಹೋಗಿದ್ದೆ ಇವತ್ತು. ಆ್ಯಂಡ್ ಫ್ರಂಟಲ್ಲೇ ನಿಂತು ವಿಡಿಯೋ ಶೂಟ್ ಮಾಡಿಕೊಂಡೆ. ಖುಷಿ ಆಯಿತು ನನಗೆ. ಆ್ಯಂಡ್ ನನ್ನ ಮಗಳು ತುಂಬ ಭಕ್ತಿಯಿಂದ ದೇವ್ರನ್ನ ಪ್ರೇ ಮಾಡ್ತಿದ್ಲು. ಅದು ನೋಡಿ ಖುಷಿ ಆಯಿತು. ಜಸ್ಟ್ ಹಾಗೆ ಒಂದು ವಿಡಿಯೋ ತಗೊಂಡೆ. ಆ್ಯಕ್ಚುಲಿ ಸುಮಾರು ಜನ ಹೆದರ್ತಾರಪ್ಪ ಶನಿ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಬಟ್ ಆ ಥರ ಏನೂ ಇಲ್ಲ. ನನಗೆ ಅನುಭವ ಆಗಿದೆ ಅಂತಂದರೆ, ನೀವು ಮನಸ್ಫೂರ್ತಿಯಿಂದ ಪ್ರೇ ಮಾಡ್ಕೊಂಡು ನೋಡಿ. ಅಂದರೆ ಶನಿ ಕೋಪಕ್ಕಿಂತ ಶನಿ ಕೃಪೆ ತುಂಬ ದೊಡ್ಡದು. ಓಕೆನಾ? ಸೊ ನೀವೇನಾದರೂ ತಪ್ಪು ಮಾಡಿಬಿಟ್ರೆ ದೇವ್ರು ನಿಮ್ಗೇನಾದರೂ ಕಷ್ಟ ಕೊಟ್ಬಿಡ್ತಾರೆ ಅಂತೆಲ್ಲ ಅಂದ್ಕೊತಿರಲ್ಲ. ಅಲ್ಲ, ನಮ್ಗೆ ತುಂಬ ಕಷ್ಟ ಇದ್ರೇ ಶನಿ ದೇವ್ರ ಹತ್ರ ಹೋಗಬೇಕಾಗಿರೋದು. ನೀವು ಹೋಗಿ ನಿಮ್ಮ ಹೇಗೆ ಹೇಳೋದು, ನಿಮ್ಮ ಪ್ರೇಯರ್ಸ್ನ ನೀವು ಸರೆಂಡರ್ ಮಾಡಿ ದೇವರಿಗೆ. ಡೆಫಿನೆಟಾಗಿ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ. ಸೊ ನೀವು ಪ್ರತಿ ವಾರ ಹೋಗ್ತಾ ಹೋಗ್ತಾ ನಿಮಗೆ ಅದು ನಿಮ್ಮ ಕಷ್ಟ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ನಾವು ನೋಡಿದ್ದೀರಿ, ಅಂದರೆ ನಮಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೇನಾದರೂ ನಿಯರ್ ಬೈ ಶನಿ ದೇವಸ್ಥಾನ ಇದ್ದರೆ ಡೆಫಿನೆಟಾಗಿ ನೀವು ಟ್ರೈ ಮಾಡಿ, ದೇವ್ರನ್ನ ಪ್ರೇ ಮಾಡಿ. ಆ್ಯಂಡ್ ಇಲ್ಲಿ ಅಶ್ವತ್ಥ ಕಟ್ಟೆ ಸಹ ಇದೆ. ಸೊ ಅಶ್ವತ್ಥ ಕಟ್ಟೆನೂ ನಾವು ಸುತ್ತಬೋದು. ಸೊ ಇದರ ಮಹತ್ವ ಏನಂತಪ್ಪ ಅಂತಂದರೆ ನಾನು ಹೇಳ್ತಾ ಹೋಗ್ತೀನಿ. ಸೊ ತುಂಬ ಒಳ್ಳೆಯದಿದು, ಎಲ್ಲರಿಗೂ ಒಳ್ಳೆಯದು. ಅದು ಅಶ್ವತ್ಥ ಕಟ್ಟೆ ಸುತ್ತಬೇಕು ನಾವು ಯೂಶ್ವಲಾಗಿ. ಅದರಲ್ಲಿರುವ ಪಾಸಿಟಿವ್ ವೈಬ್ಸ್ ನಮ್ಮ ಬಾಡಿಗೆ ಹೋಗುತ್ತೆ. ನಮ್ಮ ಮೈಂಡ್ಗಾಗಲಿ ಬಾಡಿಗಾಗಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಅಶ್ವತ್ಥ ಕಟ್ಟೆಯಲ್ಲಿ ಬೇಸಿಕ್ಕಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಅಶ್ವತ್ಥ ಕಟ್ಟೆನ ಒಂದು 9 ರೌಂಡ್ ಆಗಲಿ ಅಥವಾ 5 ರೌಂಡ್ ಆಗಲಿ ಹಾಕಿದ್ರೆ ತುಂಬ ಒಳ್ಳೆಯದು. ಅಶ್ವತ್ಥ ಕಟ್ಟೆಯನ್ನು ಸುತ್ತಿ ಹಾಕೋದರಿಂದ ಪಾಪಗಳು ನಿವಾರಣೆ ಆಗುತ್ತಂತೆ. ಸೊ ನಮ್ಮಮ್ಮ ಯೂಶ್ವಲಾಗಿ ಹೇಳ್ತಿರ್ತಾರೆ, ನಾವು ಗೊತ್ತಿಲ್ಲದಿರೋ ಪಾಪ ಮಾಡ್ತೀರಲ್ವ, ಅದು ನಿವಾರಣೆ ಮಾಡ್ಕೋಬೇಕಂದ್ರೆ ಅಶ್ವತ್ಥ ಕಟ್ಟೆನ ಸುತ್ತಬೇಕಂತೆ. ಸೊ ತುಂಬ ಒಳ್ಳೆಯದು. ಅಂದರೆ ನಮಗೆ ಗೊತ್ತಿಲ್ಲದ್ರೆ ನಾವು ಪಾಪ ಮಾಡ್ತೇನೆ, ಆ ಟೈಮಲ್ಲಿ ನಾವು ಆ ಪಾಪ ನಿವಾರಣೆ ಮಾಡಬೇಕಂದ್ರೆ ಅಶ್ವತ್ಥ ಕಟ್ಟೆ ಸುತ್ತಾ ಇದ್ದರೆ
ನಿವಾರಣೆ ಆಗುತ್ತೆ ಅಂದ್ಬಿಟ್ಟು. ಸೊ ಏನಾದರೂ ಸಂತಾನ ಭಾಗ್ಯ ಇಲ್ಲ ಅಂದರೆ ಮಕ್ಕಳಿಲ್ಲ ಅನ್ನೋ ಕೊರತೆ ಇರುತ್ತಲ್ಲ, ಹೆಂಗಸರಿರ್ತಾರಲ್ಲ ಮಹಿಳೆಯರು, ಅವರು ಕೂಡ ವಿಶೇಷವಾಗಿ ಪೂಜೆಗಳು ಮಾಡ್ತಾರೆ. ಐಶ್ವರ್ಯ, ಆರೋಗ್ಯ ಮತ್ತು ಕುಟುಂಬಕ್ಕೆ ಸುಖ ಹೆಚ್ಚಾಗುತ್ತೆ ಇದು ಅಶ್ವತ್ಥಕಟ್ಟೆ ಸುತ್ತಿ ಪೂಜೆ ಮಾಡಿದ್ರೆ ಅಂತಂದರೆ. ಅದಕ್ಕೋಸ್ಕರ ಮನಸ್ಸಿಗೆ ತುಂಬ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ. ಸೊ ಭಕ್ತಿಯಿಂದ ಪೂಜೆ ಮಾಡಿ ನೋಡಿ. ದೋಷಗಳು ಮತ್ತು ಸಮ್ಟೈಮು ಕೆಟ್ಟ ಶಕ್ತಿಗಳಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡ್ತಾರಲ್ಲ, ಸೊ ಅದು ಆ ಟೈಮಲ್ಲಿ ನಿಮಗೆ ಹೇಗೆ ಹೇಳೋದು, ಮೆಂಟಲಿ ಫಿಸಿಕಲಿ ನೀವು ತುಂಬ ವೀಕ್ ಆಗೋದಾಗಲಿ, ಹೆಲ್ತ್ ಇಶ್ಯೂಸ್ ಬರೋದಾಗಲಿ ಹಾಗೆಲ್ಲ ಆಗ್ತಾ ಹೋಗುತ್ತೆ. ಸೊ ಅಂಥವರು ಬೇಸಿಕ್ಕಾಗಿ ನೀವು ಅಶ್ವತ್ಥಕಟ್ಟೆನ ಸುತ್ತೋದ್ರಿಂದ ನಿಮಗೆ ಆದಷ್ಟು ಅವಾಯ್ಡ್ ಆಗುತ್ತೆ. ಸೊ ನನಗೆ ಗೊತ್ತಿರೋದು ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇದು ನಮ್ಮಮ್ಮ ಬೇಸಿಕ್ಕಾಗಿ ಹೇಳ್ತಿರ್ತಾರೆ, ಅಶ್ವತ್ಥಕಟ್ಟೆ ಸುತ್ತು ನೀ ಎಲ್ಲಿ ಕಾಣಿದ್ರೂ ಹೋಗಿ ಒಂದು ಅಟ್ಲೀಸ್ಟ್ ಒಂದು 3 ಆದರೂ ರೌಂಡ್ ಹಾಕ್ಕೊಂಡು ಅದು ಮರನ ಮುಟ್ಟಿ ಪ್ರೇ ಮಾಡ್ಕೊಂಡು ಬಾ ಅಂತ ಹೇಳ್ತಿದ್ರು. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ಸಾದ್ರಿ. ಆ್ಯಂಡ್ ನಾನು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಿದ್ದು. ಬ್ರೇಕ್ಫಾಸ್ಟ್ ಏನೂ ರೆಡಿ ಮಾಡಿದ್ದಿಲ್ಲ, ಬಂದಿದ್ದ ತಕ್ಷಣ ರೆಡಿ ಮಾಡೋಣ ಅಂತ ಡಿಸೈಡ್ ಆಗಿದ್ದೆ. ನನ್ನ ಮಗಳಿಗೆ ಮಾತ್ರ ಜಸ್ಟ್ ರಾಗಿ ಸರಿ ಮಾಡಿ ತಿನ್ನಿಸಿ ಕರ್ಕೊಂಡು ಹೋಗಿದ್ದೆ. ಸೊ ರಾತ್ರಿದು ರೈಸ್ ಹಾಗೇ ಇತ್ತು, ಬಿಕಾಸ್ ರಾತ್ರಿ ಚಪಾತಿ ತಿನ್ಕೊಂಡ್ರು, ರೈಸ್ ಯಾರೂ ಮುಟ್ಟೇ ಇಲ್ಲ. ಅದಕ್ಕೆ ಒಂದು ಉಗ್ರನೇ ಕೊಡೋಣ ಅಂದ್ಕೊಂಡೆ. ಇದು ಜಸ್ಟ್ ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು. ರೈಸ್ ಏನಾದರೂ ಉಳಿದಿದ್ರೆ ಇದನ್ನು ಟ್ರೈ ಮಾಡಿ ನೋಡಿ. ಒಂದು 3-4 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಕೊಡೋ ಟೈಮಲ್ಲಿ ಸಾಂಬಾರು ಪುಡಿ ಇರುತ್ತಲ್ಲ, ಅದೊಂದು 2 ಸ್ಪೂನಷ್ಟು ಸಾಂಬಾರು ಪುಡಿ, ಒಂದು ಚಿಟಿಕೆಯಷ್ಟು ಅರಿಶಿನ, ಸಾಲ್ಟ್ ಹಾಕ್ಬಿಟ್ಟು ಒಂದು 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಘಾಟ್ ಸ್ಮೆಲ್ ಬರುತ್ತಲ್ಲ ಆ ಟೈಮಲ್ಲಿ ಆಫ್ ಮಾಡಿಬಿಟ್ಟು ರೈಸ್ ಮಿಕ್ಸ್ ಮಾಡ್ಕೊಳೋದು ಅಷ್ಟೇ. ಟೇಸ್ಟ್ ವೈಸ್ ಹೇಳಬೇಕಂದ್ರೆ ಎಕ್ಸ್ಟ್ರಾರ್ಡ್ನರಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಟ್ರೈ ಮಾಡಿ ನೋಡಿ. ಸೊ ನಿನ್ನೆ ಫ್ರೈಡೇ ನಾವು ಸ್ಕೂಲ್ಗೆ ಹೋಗಿ ನನ್ನ ಮಗನಿಗೆ ರೀಅಡ್ಮಿಷನ್ ಮಾಡಿ ಬುಕ್ಸ್ಗೆ ಪೇ ಮಾಡೋಣ ಅಂದ್ಕೊಂಡ್ರೆ ಬುಕ್ಸ್ದು ಇನ್ನೂ ಶೆಡ್ಯೂಲ್ ಆಗಿಲ್ಲ. ಸೊ ಅವರು ಒಂದು 13th or 15th ಬನ್ನಿ, ಸೊ ಶೆಡ್ಯೂಲ್ ಆಗುತ್ತೆ, ಆ ಟೈಮಲ್ಲಿ ಫೀಸ್ ಪೇ ಮಾಡ್ಬೋದು ಅಂತ ಹೇಳಿದ್ರು. ಸೊ ನಾವು ನಿನ್ನೆ ಒಂದು ಫ್ಯೂ ಕ್ಲಿಪ್ಸ್ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ನನ್ನ ಮಗ ಯಾವ ಸ್ಕೂಲು ಅಂತೆಲ್ಲ ಕೇಳ್ತಿದ್ರಿ, ಸ್ವಲ್ಪ ಜನ ಕೇಳಿದ್ದೀರ ನನಗೆ. ಸೊ ನನ್ನ ಮಗ ಬಂದು ಕ್ಯಾಂಡಿಯೋರ್ 5 ಅಂತ ಹೇಳಿಬಿಟ್ಟು ಅದು ಪಟ್ಟಣಗೆರೆ ಹತ್ರ ಇರುತ್ತೆ. ಸೊ ಪಟ್ಟಣಗೆರೆ ಅಂದರೆ ಅಫ್ಕೋರ್ಸ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫೇಮಸ್ ಏರಿಯಾ ಅಂತ ಹೇಳ್ಬೋದು. ಗ್ಲೋಬಲ್ ಸ್ಕೂಲ್ ಪಕ್ಕದಲ್ಲೇ ಬರುತ್ತೆ. ಸೊ ಗ್ಲೋಬಲ್ ಸ್ಕೂಲ್ ಆ್ಯಂಡ್ ಕ್ಯಾಂಡಿಯೋರ್ 5 ಎರಡು ಪಕ್ಕನೇ ಇರೋದು. ಆ್ಯಂಡ್ ಗ್ಲೋಬಲ್ ಸ್ಕೂಲ್ ಒಂದು ಸ್ವಲ್ಪ ಪಾಶ್ ಟೈಪ್ ಆಫ್ ಸ್ಕೂಲ್, ಆ್ಯಂಡ್ ಫೀಸ್ ವೈಸ್ ಹೇಳಿದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ಇದು ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ವರ್ತ್ ಅಂತ ಹೇಳ್ಬೋದು. ಇಲ್ಲಿ ಸಹ ನಿಮಗೊಂದು 89,000 ಆರ್ ಸಮಥಿಂಗ್ ಆಗುತ್ತೆ ಫೀಸ್. ಸೊ ಒಂದು ಎಕ್ಸ್ಟ್ರಾ ಬುಕ್ಸ್, ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿದ್ರೆ 1 lakh ಚೇಂಜ್ ಆಗಿಬಿಡುತ್ತೆ. ಸೊ ಇವಾಗ ಎಲ್ಲ ಲಕ್ಷನೇ ಬೇಕಾಗಿರೋದು ಸ್ಕೂಲ್ಗೆ, ಥೌಸಂಡ್ಸಲ್ಲೆಲ್ಲ ಸ್ಕೂಲ್ ಮುಗಿಸೋಕ್ಕಾಗೋದೇ ಇಲ್ಲ. 100% ಬೇಕು. 2 ಮಕ್ಕಳಿದ್ರೆ 2.5 ಲಕ್ಷ ಇರಬೇಕು. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಸ್ಟಾರ್ಟಿಂಗಲ್ಲಿ ಇಂಗ್ಲೀಷಲ್ಲಿ ವಿಡಿಯೋಸ್ ಮಾಡೋವಾಗ ಆ್ಯಕ್ಚುಲಿ ಅಷ್ಟೊಂದು ರೀಚ್ ಹೋಗ್ತಾಯಿಲ್ಲ, ಬಟ್ ಇವಾಗ ರೀಚ್ ಹೋಗ್ತಿದೆ. ಜನ ನೋಡ್ತಾ ಇದ್ದೀರಾ, ನೋಡ್ತಿದ್ದೀರಾ, ಬಟ್ ಲೈಕ್ ಮಾಡ್ತಾಯಿಲ್ಲ ನನ್ನ ವೀಡಿಯೋನ, ಯಾಕೆಂತ ಗೊತ್ತಾಗ್ತಿಲ್ಲ. ಇಷ್ಟ ಆಗ್ತಿಲ್ವೋ, ಇನ್ ಕೇಸ್ ಇಷ್ಟ ಆಗಿಲ್ಲದ್ರೆ ಅನ್ಲೈಕ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ನಿಮ್ಗೆ 2 ಆಪ್ಷನ್ ಇದೆ, ಲೈಕ್ ಆ್ಯಂಡ್ ಅನ್ಲೈಕ್ ಬಟನ್. ಸೊ ನನ್ನ ವೀಡಿಯೋಸ್ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ನೋಡ್ತಾ ಇರಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನನ್ನ ಮಗನ ಸ್ಕೂಲ್ ವ್ಯೂ ಜಸ್ಟ್ ಹಾಗೆ ರ್ಯಾಂಡಮಾಗಿ ತೆಗೆದಿದ್ದೀನಿ. ತುಂಬ ಡೀಪಾಗಿ ಏನು ವೀಡಿಯೋಸ್ ಮಾಡಿಲ್ಲ. ತುಂಬ ಚೆನ್ನಾಗಿದೆ, ಡೀಸೆಂಟ್ ಎನಫ್ ಸ್ಕೂಲ್ ಇದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ಟ್ರೆಂತ್ ವೈಸ್ ತುಂಬ ಕಡಿಮೆ ಆ್ಯಂಡ್ ಡೀಸೆಂಟಾಗಿದೆ. ಇದೊಂದು ರಿಸೆಪ್ಷನ್ ಪ್ಲೇಸ್ ಆ್ಯಕ್ಚುಲಿ. ಸೊ ಅಲ್ಲಿ ಸ್ವಲ್ಪ ಟಾಯ್ಸ್ ಎಲ್ಲ ಇಟ್ಟಿದ್ದಾರೆ ಮಕ್ಕಳು ಆಡೋದಕ್ಕೆ. ಸೊ ನನ್ನ ಮಗಳು ಎಂಜಾಯ್ ಮಾಡ್ತಿದ್ಲು. ಮತ್ತು ಸರಸ್ವತಿ ದೇವರು ಎಂಟ್ರೆನ್ಸಲ್ಲಿ ಇಟ್ಟಿದ್ದಾರೆ. ಸೊ ದಿಸ್ ಇಸ್ ದ ರಿಸೆಪ್ಷನ್ ಕ್ಯಾಬಿನೆಟ್. ಆ್ಯಂಡ್ ಇದು ಹೊರಗೆ ಅಂದರೆ ಸ್ಕೂಲ್ ಇನ್ಸೈಡ್ ಆಫ್ ದ ಸ್ಕೂಲ್. ಸೊ ನಾವು ಜಸ್ಟ್ ಇದು ಮೇನ್ ರೋಡಲ್ಲಿ ಬರುತ್ತೆ, ಇದು ಒಳಗೆ ಸ್ಕೂಲ್. ಹಾಗೆ ಬಿಲ್ಡಿಂಗ್ ಪ್ಲಸ್ ಪ್ಲೇ ಏರಿಯಾ ಇದೆ, ಸ್ವಿಮ್ಮಿಂಗ್ ಎಲ್ಲ ಇದೆ, ಸ್ಕೇಟಿಂಗ್, ಸ್ವಿಮ್ಮಿಂಗ್ ಎಲ್ಲನೂ ಇದೆ. ಸೊ ದಿಸ್ ಇಸ್ ದ ಔಟ್ ವ್ಯೂ ಆಫ್ ದ ಸ್ಕೂಲ್. ಆ್ಯಂಡ್ 94% ಬಂದು ಹೈಯೆಸ್ಟ್ ಈ ಸ್ಕೂಲಲ್ಲಿ. ಸೊ CBSE ಸಿಲೆಬಸ್ ಇದು. ಟಾಪರ್ಸ್ ಆ್ಯಕ್ಚುಲಿ ಹಾಕಿದ್ದಾರೆ ಬೋರ್ಡ್. ಆ್ಯಂಡ್ ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ.